ಒಂದು ಕಾಲದಲ್ಲಿ ಮಧ್ಯಪ್ರಾಚ್ಯದ ಹೃದಯದಲ್ಲಿ ಇರುವ ಸಿರಿಯಾ ಎಂಬ ದೇಶದಲ್ಲಿ ಜನರು ಶಾಂತಿಯುತವಾಗಿ ಬದುಕಲು ಬಯಸುತ್ತಿದ್ದರು. 1963ರಿಂದ ಸಿರಿಯಾ ದೇಶವು ಬಾತ್ ಪಕ್ಷದ ಅಧಿಕಾರಶಾಹಿ ಆಡಳಿತದ ಅಡಿಯಲ್ಲಿ ಇತ್ತು. ಜನರಿಗೆ ಸ್ವತಂತ್ರ ಚುನಾವಣೆಗಳಿರಲಿಲ್ಲ, ವಿರೋಧ ಪಕ್ಷಗಳಿಗೆ ಅವಕಾಶವಿರಲಿಲ್ಲ, ಮಾತಿನ ಸ್ವಾತಂತ್ರ್ಯ, ಮಾಧ್ಯಮ ಸ್ವಾತಂತ್ರ್ಯ ಎಲ್ಲವೂ ಕಟ್ಟಿಹಾಕಲಾಗಿತ್ತು. 2000ರಲ್ಲಿ ಬಶಾರ್ ಅಲ್ ಅಸ್ಸಾದ್ ರಾಷ್ಟ್ರಪತಿಯಾದರೂ ಜನರ ಬದುಕಿನಲ್ಲಿ ದೊಡ್ಡ ಬದಲಾವಣೆ ಕಂಡುಬಂದಿಲ್ಲ. ಭ್ರಷ್ಟಾಚಾರ, ನಿರುದ್ಯೋಗ ಮತ್ತು ಆರ್ಥಿಕ ಅಸಮಾನತೆ ಜನರ ಮನಸ್ಸಿನಲ್ಲಿ ಅಸಮಾಧಾನವನ್ನು ತುಂಬಿಸಿತು. 2011ರಲ್ಲಿ ಅರಬ್ ಸ್ಪ್ರಿಂಗ್ ಎಂಬ ಸ್ವಾತಂತ್ರ್ಯದ ಗಾಳಿ ಸಿರಿಯಾಕ್ಕೂ ತಲುಪಿತು. ಮಾರ್ಚ್ ತಿಂಗಳಲ್ಲಿ ದಾರಾ ನಗರದಲ್ಲಿ ಶಾಲಾ ಮಕ್ಕಳು ಬರೆದ ಕೆಲವು ಪದಗಳು ಒಂದು ದೇಶವನ್ನೇ ಕದಲಿಸಿದವು. ಆ ಮಕ್ಕಳ ಬಂಧನ ಜನರ ಆಕ್ರೋಶಕ್ಕೆ ಕಾರಣವಾಯಿತು. ಜನರು ಬೀದಿಗಿಳಿದರು, ಶಾಂತಿಯುತವಾಗಿ ಪ್ರಜಾಪ್ರಭುತ್ವವನ್ನು ಬೇಡಿದರು. ರಾಜಕೀಯ ಸುಧಾರಣೆ, ರಾಜಕೀಯ ಕೈದಿಗಳ ಬಿಡುಗಡೆ, ಮಾತಿನ ಸ್ವಾತಂತ್ರ್ಯ ಮತ್ತು ಪ್ರಜಾಸತ್ತಾತ್ಮಕ ಆಡಳಿತ. ಆದರೆ ಸರ್ಕಾರದ ಪ್ರತಿಕ್ರಿಯೆ ಶಾಂತಿಯುತವಾಗಿರಲಿಲ್ಲ. ಪೊಲೀಸ್ಗಳು, ಸೇನಾ ಪಡೆಗಳು, ಗುಂಡುಗಳು, ಬಂಧನಗಳು, ಹಿಂಸೆ ಮತ್ತು ಹತ್ಯೆಗಳು. ಶಾಂತಿಯುತ ಚಳವಳಿ ಕ್ರಮೇಣ ಸಶಸ್ತ್ರ ಸಂಘರ್ಷವಾಗಿ ಮಾರ್ಪಟ್ಟಿತು. ಫ್ರೀ ಸಿರಿಯನ್ ಆರ್ಮಿ ರೂಪವಾಯಿತು. ಹಲವು ಗುಂಪುಗಳು ಉದಯಿಸಿದವು. ವಿದೇಶಿ ರಾಷ್ಟ್ರಗಳು ಹಸ್ತಕ್ಷೇಪ ಮಾಡಿದವು. ಸಿರಿಯಾ ಒಂದು ಪ್ರಜಾಸತ್ತಾತ್ಮಕ ಹೋರಾಟದಿಂದ ಭೀಕರ ಗೃಹಯುದ್ಧದೊಳಗೆ ಸಿಲುಕಿತು. ಲಕ್ಷಾಂತರ ಜನರು ಸಾವನ್ನಪ್ಪಿದರು. ಕೋಟ್ಯಾಂತರ ಜನರು ತಮ್ಮ ಮನೆಗಳನ್ನು ಕಳೆದುಕೊಂಡರು. ನಗರಗಳು ಭಸ್ಮವಾದವು. ಮಕ್ಕಳ ಭವಿಷ್ಯ ಕತ್ತಲಾಯಿತು. ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡಿದ ಅನೇಕರು ಜೈಲು ಸೇರಿದರು, ದೇಶ ಬಿಟ್ಟರು ಅಥವಾ ತಮ್ಮ ಜೀವವನ್ನೇ ಕಳೆದುಕೊಂಡರು. ಇಂದು ಬಶಾರ್ ಅಲ್ ಅಸಾದ್ ಇನ್ನೂ ಅಧಿಕಾರದಲ್ಲಿದ್ದಾರೆ. ಪ್ರಜಾಸತ್ತಾತ್ಮಕ ಸುಧಾರಣೆಗಳು ಸಾಧ್ಯವಾಗಿಲ್ಲ. ಆದರೂ ಸಿರಿಯಾದ ಜನರ ಹೃದಯಗಳಲ್ಲಿ ಸ್ವಾತಂತ್ರ್ಯದ ಕನಸು ಇನ್ನೂ ಜೀವಂತವಾಗಿದೆ. ಒಂದು ದಿನ ಈ ಕನಸು ಸಾಕಾರವಾಗುತ್ತದೆ ಎಂಬ ನಂಬಿಕೆಯೇ ಸಿರಿಯಾದ ಪ್ರಜಾಸತ್ತಾತ್ಮಕ ಚಳವಳಿಯ ನಿಜವಾದ ಶಕ್ತಿ.